ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 44ನೆಯ ಶ್ಲೋಕ. ತನೋತು ಕ್ಷೇಮಂ ನಃ ತವ ವದನ ಸೌಂದರ್ಯ ಲಹರಿ ಪರೀವಾಹ ಸ್ರೋತಃ ಸರಣಿರಿವ ಸೀಮಂತ ಸರಣಿಃ ವಹಂತಿ ಸಿಂಧೂರಂ ಪ್ರಬಲ ಕಬರೀ ಭಾರತಿಮಿರದ್ವಿಷಾಂ ವೃಂದೈಃ ಬಂಧೀಕೃತಮಿವ ನವೀನಾರ್ಕ ಕಿರಣಂ. ಹೇ ದೇವಿಯೇ, ನಿನ್ನ ಮುಖಲಾವಣ್ಯದ ಅಧಿಕವಾದ ಸೌಂದರ್ಯದ ಪ್ರವಾಹವು ಉಕ್ಕಿ ಹರಿದು ಬರಲು ಮಾಡಿದ ದಾರಿಯಂತೆ ನಿನ್ನ ಬೈತಲೆಯು ಶೋಭಿಸುತ್ತಿದೆಯಮ್ಮ. ದಟ್ಟವಾದ ಕೇಶಪಾಶದ ಅಂಧಕಾರವೆಂಬ ಶತ್ರುಗಳ ಸಮೂಹದಿಂದ ಸೆರೆಹಿಡಿಯಲ್ಪಟ್ಟ ಎಳೆಯ ಸೂರ್ಯನ ಕಿರಣವೋ ಎಂಬಂತೆ ಆ ಸಿಂಧೂರವನ್ನು ಧರಿಸಿರುವ ಬೈತಲೆಯು ನಮಗೆ ಕ್ಷೇಮವನ್ನು ಉಂಟು ಮಾಡಲಿ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನ ಬೈತಲೆಯ ಮಹತ್ವವನ್ನು ಹೇಳಿದ್ದಾರೆ. ಆತ್ಮೀಯರೇ, ಇಡೀ ಈ ಗ್ರಂಥದಲ್ಲಿ ಸೌಂದರ್ಯ ಲಹರಿ ಅನ್ನುವ ಪದ ಬಳಕೆ ಆಗಿರುವಂಥದ್ದು ಈ ಶ್ಲೋಕದಲ್ಲಿ ನಾವು ನೋಡ್ತೇವೆ. ಅಮ್ಮನ ಮುಖಕಮಲದಲ್ಲಿ ಸೌಂದರ್ಯದ ಪ್ರವಾಹವು ಹರಿಯುತ್ತಿರುವುದು ಆ ಬೈತಲೆಯ ಕಾಲುವೆಯಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸ್ತೋತ್ರದಲ್ಲಿ ಸೌಂದರ್ಯ ಲಹರಿ ಅನ್ನುವ ಪದದ ಬಳಕೆ ಆಗ್ತಾ ಇದೆ. ಮತ್ತು ಸ್ತ್ರೀಯರ ಬೈತಲೆ ಸೌಮಂಗಲ್ಯದ ಒಂದು ಸಂಕೇತ. ಸುಮಂಗಲಿಯರನ್ನ ಸೀಮಂತಿನಿ ಅನ್ನುವ ಹೆಸರಿನಿಂದ ಕರೀತಾರೆ. ಮತ್ತು ಕಮಲದ ಹೂವು, ಬಿಲ್ವಪತ್ರೆ, ಗೋವಿನ ಪೃಷ್ಠಭಾಗ, ಆನೆಯ ಗಂಡಸ್ಥಲ ಹಾಗೂ ಸುವಾಸಿನಿಯರ ಬೈತಲೆ ಈ ಎಲ್ಲವೂ ಸಹ ಲಕ್ಷ್ಮೀ ಸ್ಥಾನಗಳು ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗಾಗಿ ಈ ಶ್ಲೋಕ ಆರಂಭವಾಗಿರುವಂಥದ್ದು ತವ ವದನ ಸೌಂದರ್ಯ ಲಹರಿ ಪರೀವಾಹ ಸ್ರೋತಃ ಸರಣಿರಿವ ಸೀಮಂತ ಸರಣಿಹಿ ಅಂತ. ಅಮ್ಮನ ಮುಖಮಂಡಲದ ಆ ಸೌಂದರ್ಯವು ಉಕ್ಕೇರಿದ ಪ್ರವಾಹದಂತೆ ಹರಿಯುತ್ತಿದೆಯಂತೆ. ಅದನ್ನೇ ಸೌಂದರ್ಯ ಲಹರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನದಿಯೊಂದು ಉಕ್ಕಿ ಹರಿಯುತ್ತಿದ್ದರೆ ಅದಕ್ಕೆ ಕಾಲುವೆಯನ್ನ ತೋಡಿ ನೀರನ್ನು ಹರಿಸಿ ನದಿಯ ಪ್ರವಾಹಕ್ಕೆ ತಡೆಯನ್ನು ಉಂಟು ಮಾಡುವಂತೆ ದೇವಿಯ ಬೈತಲೆಯ ಅವಳ ವದನದ ಸೌಂದರ್ಯಕ್ಕೆ ಪ್ರವಹಿಸುವಂತಹ ಮಾರ್ಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲಲಿತಾ ಸಹಸ್ರನಾಮದಲ್ಲಿ ವಕ್ತ್ರಲಕ್ಷ್ಮೀ ಪರೀವಾಹ ಚಲನ್ಮೀನಾಭಲೋಚನ ಅನ್ನುವ ನಾಮದಲ್ಲಿ ಅಮ್ಮನ ಮುಖದ ಸೌಂದರ್ಯವೋ ಕಾಂತಿಯೋ ಜಲಪ್ರವಾಹದಂತಿದ್ದರೆ ಆ ಜಲಪ್ರವಾಹದಲ್ಲಿ ಚಲಿಸುತ್ತಿರುವ ಮೀನಿನಂತೆ ಅಮ್ಮನ ಕಣ್ಣುಗಳಿದೆ ಅಂತ ಹೇಳಿ ಬಹಳ ಉನ್ನತವಾದ ಉಪಮಾನವನ್ನು ಕೊಟ್ಟಿದ್ದಾರೆ. ಈ ಸೌಂದರ್ಯವು ನಿರಂತರವಾಗಿ ಪ್ರವಾಹದಂತೆ ಹರಿಯುತ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನಿತ್ಯ ನೂತನತ್ವಕ್ಕೆ ಸಂಕೇತ ಅಂತ. ಯಾವುದೇ ನೀರು ಪ್ರವಾಹದಂತೆ ಹರಿದು ಹೋಗ್ತಾ ಇದೆ ಅಂದರೆ ಅದು ಪರಿಶುದ್ಧವಾಗಿದೆ, ಏಕೆಂದರೆ ಹೊಸ ಹೊಸ ನೀರು ಬರ್ತಾ ಇದೆ ಅಂತ. ಅದೇ ನಿಂತ ನೀರು ಅಂತಾದರೆ ಅದು ಯೋಗ್ಯವಾಗಿರೋದಿಲ್ಲ, ಹೆಚ್ಚು ರೋಗಗಳು ಬರುತ್ತೆ ಅಂತ. ಈ ಕಾರಣದಿಂದ ಅಮ್ಮನ ಮುಖವನ್ನ ಜಲಪ್ರವಾಹಕ್ಕೆ ಹೋಲಿಸಿದ್ದಾರೆ. ಅವಳ ಮುಖ ಕಮಲವು ನಿತ್ಯ ನೂತನವಾಗಿದೆ, ಪರಿಶುದ್ಧವಾಗಿದೆ, ಪ್ರಸನ್ನವಾಗಿದೆ. ಸರಿ, ಈ ಶ್ಲೋಕದಲ್ಲಿ ಅಮ್ಮನ ಮುಖದಲ್ಲಿ ಇಷ್ಟೊಂದು ಸೌಂದರ್ಯದ ತರಂಗಗಳು ಹರಿದು ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ಅಂದರೆ ಒಂದು ಕಾಲುವೆಯ ಮುಖೇಣ ಹರಿದು ಬರ್ತಾ ಇದೆ. ಹಾಗಾದರೆ ಆ ಕಾಲುವೆ ಯಾವುದು ಅಂತಂದರೆ ಅದೇ ಅಮ್ಮನ ಬೈತಲೆ ಅಂತ, ಅದೇ ಸೀಮಂತ ಅಂತ ಹೇಳ್ತಾ ಇರುವಂಥದ್ದು. ಆ ಬೈತಲೆಯ ಕಾಲುವೆಯಿಂದ ಹರಿದು ಬಂದ ಆ ಸೌಂದರ್ಯವು ಅಮ್ಮನ ಮುಖದಲ್ಲಿ ತರಂಗಗಳಂತೆ ನಿತ್ಯ ನೂತನವಾಗಿ ನಮಗೆ ತೋರುತ್ತಿದೆ, ಹರಿಯುತ್ತಿರುವುದನ್ನು ನಾವು ನೋಡಬಹುದು ಅಂತ. ಈ ಬೈತಲೆಯ ಆರಂಭದಲ್ಲಿ ಸಿಂಧೂರವೆಂಬ ಬಾಲಸೂರ್ಯನು ಬೆಳಗುತ್ತಿದ್ದಾನೆ ಎನ್ನುವುದನ್ನು ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ವಹಂತಿ ಸಿಂಧೂರಂ ಪ್ರಬಲ ಕಬರೀ ಭಾರತಿಮಿರದ್ವಿಷಾಂ ವೃಂದೈಃ ಬಂಧೀಕೃತಮಿವ ನವೀನಾರ್ಕ ಕಿರಣಂ ಅಂತ ಹೇಳಿದ್ದಾರೆ. ನೋಡಿ, ಈ ಕತ್ತಲೆಗೆ ಬಲವಾದ ಒಂದು ಕೋರಿಕೆ ಇತ್ತಂತೆ. ಏನದು ಅಂತಂದರೆ, ಈ ಸೂರ್ಯ ನಮಗೆ ಶತ್ರುವಾಗಿದ್ದಾನೆ, ನಮಗೆ ಇರೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಈ ಸೂರ್ಯನನ್ನು ನಾವು ಬಂಧಿಸಬೇಕಲ್ಲ ಅಂತ ಪ್ರಯತ್ನ
ಪ್ರಯತ್ನಪಟ್ಟು ಕತ್ತಲೆ ಸೂರ್ಯನನ್ನು ಬಂಧಿಸಲು ಪ್ರಯತ್ನ ಪಟ್ಟಿತಂತೆ, ಸಾಧ್ಯವಾಗಲಿಲ್ಲ. ಆಗ ಅಮ್ಮನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿತಂತೆ ಈ ಕತ್ತಲೆಲ್ಲ ಸೇರಿಕೊಂಡು, ಅಮ್ಮ, ನಾವು ಈ ಸೂರ್ಯನನ್ನು ಬಂಧಿಸಬೇಕು ಅಂತಿದ್ದೇವೆ, ದಯಮಾಡಿ ನೀನು ಅನುಗ್ರಹಿಸಮ್ಮ ಅಂತ ಕೇಳಿಕೊಂಡರಂತೆ. ಅಮ್ಮ ಆಗಲಿ ಅಂತ ಹೇಳಿ ಅನುಗ್ರಹಿಸಿದಳಂತೆ. ಆಗ ಈ ಕತ್ತಲೆಲ್ಲ ಬಂದು ಸೂರ್ಯನನ್ನ ಬಂಧಿಸಿ ಸಂತೋಷದಿಂದ ಕೂಗಿತಂತೆ, ನಾವು ಸೂರ್ಯನನ್ನ ಬಂಧಿಸಿದ್ದೇವೆ ಅಂತ. ಆಗ ಉಳಿದವರೆಲ್ಲ ಇಲ್ಲ ಇಲ್ಲ ಇಲ್ಲ, ಸೂರ್ಯ ಬರಲೇ ಇಲ್ಲ, ನೀವು ಬಂಧಿಸಿದ್ದೀರಿ ಎನ್ನುವ ಭ್ರಮೆಯಲ್ಲಿದ್ದೀರಿ, ಸೂರ್ಯನನ್ನ ನಿಮ್ಮಿಂದ ಬಂಧಿಸಲು ಸಾಧ್ಯವೇ ಅಂತ ಕೇಳಿದಾಗ ಕತ್ತಲು ಹೇಳಿತಂತೆ, ಇಲ್ಲ ಇಲ್ಲ, ನಾವು ಖಂಡಿತವಾಗಿಯೂ ಸೂರ್ಯನನ್ನು ಬಂಧಿಸಿದ್ದೇವೆ, ಬೇಕಾದರೆ ನೋಡಿ ಅಂತ ಹೇಳಿ ಸ್ವಲ್ಪ ಮಾತ್ರವೇ ಸೂರ್ಯನನ್ನ ತೋರಿಸಿದರಂತೆ. ಆ ಬೈತಲೆಯ ಆರಂಭದಲ್ಲಿ ಸಿಂಧೂರವು ಬಾಲಸೂರ್ಯನಂತೆ ಇದ್ದು ಅವನ ಆ ಕಿರಣವು ದಟ್ಟವಾದ ಕತ್ತಲೆಯಿಂದ ಹೊರಹೊಮ್ಮಿತಂತೆ. ಹಾಗೆ ಹೊರಹೊಮ್ಮಿದ ಬಾಲಸೂರ್ಯನ ಕಿರಣವೇ ಸೀಮಂತವಾಯಿತು, ಅದೇ ಬೈತಲೆಯಾಯಿತು ಅಂತ ಹೇಳ್ತಾ ಇದ್ದಾರೆ. ಆ ಕತ್ತಲೆ ಏನು ಅಂದರೆ ಆ ಬೈತಲೆಯ ಎರಡೂ ಕಡೆಯಲ್ಲಿರಬಹುದಾದ ದಟ್ಟವಾದ ನುಣುಪಾದ ಸುಂದರವಾದಂಥ ಕೋಮಲವಾದ ಅಮ್ಮನ ಕಪ್ಪಾದ ಕೇಶರಾಶಿಗಳು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆ ಗಮನಿಸಬೇಕಾದ ಒಂದು ಅಂಶ ಏನು ಅಂದರೆ, ಇದು ಕವಿತ್ವ ರೀತಿಯಲ್ಲಿ ಹೇಳಿದ್ದರೂ ಸಹ ಕತ್ತಲೆಯು ಬೆಳಕನ್ನು ಬಂಧಿಸಲಿಕ್ಕೆ ಸಾಧ್ಯವಾಗತ್ತಾ ಅಂತಂದರೆ ಅದು ಅಮ್ಮನ ಅನುಗ್ರಹವಿದ್ದಾಗ ಸಾಧ್ಯವಾಗತ್ತೆ. ಮೂಕಂಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಅಂತ ಹೇಳಿದಂತೆ ಅಮ್ಮನ ಅನುಗ್ರಹ ಇದ್ದರೆ ಮಾತ್ರವೇ ಅದು ಸಾಧ್ಯವಾಗತ್ತೆ. ಅಸಾಧ್ಯವಾಗುವಂಥದ್ದು ಸಾಧ್ಯವಾಗತ್ತೆ ಅಮ್ಮನ ಅನುಗ್ರಹವಿದ್ದಾಗ ಅಂತ ಹೇಳಿ ಅಮ್ಮನ ಬೈತಲೆಯ ಒಂದು ಮಹತ್ವವನ್ನು, ಅಲ್ಲಿ ಹಚ್ಚಬಹುದಾದ ಸಿಂಧೂರದ ಮಹಿಮೆಯನ್ನು ಹೇಳಿದ್ದಾರೆ. ತನ್ಮೂಲಕ ಅಮ್ಮನನ್ನು ಆರಾಧನೆ ಮಾಡಬಹುದಾದಂಥ ಸುಮಂಗಲಿಯರು ತಮ್ಮ ಕೂದಲನ್ನು ಬಿಡದೆ ಬೈತಲೆಯನ್ನು ತೆಗೆದು ಜಡೆಯನ್ನು ಕಟ್ಟಿಕೊಂಡಿರಬೇಕು. ಕೂದಲನ್ನು ಕಟ್ಟದೆ ಬಿಟ್ಟಿದ್ದೇ ಆದರೆ ಅದು ದೇವತಾ ವಿರುದ್ಧವಾದಂತಹ ದುಷ್ಟನಡೆ ಅಂತ ಹೇಳಿ ಉಪಾಸಕರು ಹೇಳಿದ್ದಾರೆ. ಇಂತಹ ಅಮ್ಮನ ಸೀಮಂತವು ಅಂದರೆ ಬೈತಲೆಯು ಭಕ್ತರಿಗೆ ತನೋತು ಕ್ಷೇಮಂ ನಃ, ಕ್ಷೇಮವನ್ನು ಉಂಟು ಮಾಡಲಿ, ಶುಭವನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸಿದಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಶ್ರೀಮಾತೆಗೂ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.